ಈಗ ನೋಡಿ ನೆಕ್ಸ್ಟ್ ಕ್ವಶನ್. The equation of straight lines passing through the point -2, 3, passing through the point -2, 3. ಇದು -2, 3 ಹಾಕ್ಬಿಡ್ತೀನಿ. And parallel to the line 5x plus 3y, 5x plus 3y plus 5 is equal to 0. ಮಾತಾಬೇಡಿ. DCET 2018 ಅಲ್ಲಿ ಕೇಳಿದ್ದಾರೆ ಇದನ್ನ. ಏನ್ ಬಂತು? +1 is equal to. ವೆರಿ ಗುಡ್. ಈಗ ನೋಡಿ ಆಪ್ಷನ್ ಬರೀತೀನಿ. ಫಸ್ಟ್ ಒನ್ 5x plus 3y minus 19 is equal to 0. 5x plus 3y minus 19 is equal to 0. Second option ಬಂದು 5x plus 3y plus 1 is equal to 0. Option B ನಾ ಕರೆಕ್ಟ್? 5x plus 3y plus 1 is equal to 0. Option C ಬಂದು ಅವ್ರು ಕೊಟ್ಟಿರೋದನ್ನ ಬರ್ದ್ಬಿಡ್ತೀನಿ ಸರಿನಾ? 5x plus 3y plus 19 is equal to 0. ವೆರಿ ಗುಡ್. ಟ್ರೈ ಮಾಡಿ ಎಲ್ಲರೂ. ಆಪ್ಷನ್ ಬಿ ನಾ 3x minus 5y plus 1 is equal to 0. ಆಪ್ಷನ್ ಡಿ ನಾ ಟ್ರೈ ಮಾಡಿ. ಆನ್ಸರ್ ರಾಂಗ್ ಆದ್ರೂ ಪರವಾಗಿಲ್ಲ, ಟ್ರೈ ಮಾಡ್ಬೇಕು ನೀವು. ಟ್ರೈ ಮಾಡಿದ್ರೆ ಕರೆಕ್ಷನ್ ಮಾಡ್ಕೋಬಹುದು. ಈಗ ನೋಡಿ ಎಲ್ರು ಆನ್ಸರ್ ಮಾಡಿ. ಈಗ ನೋಡಿ ಎಲ್ಲರಿಗೂ ಅರ್ಥ ಆಗ್ತಿದೆಯಲ್ವಾ? ಫಸ್ಟ್ ಏನ್ ಬರಿಬೇಕು? ಗಿವನ್ ಲೈನ್ ಏನು? ಗಿವನ್ ಲೈನ್ ಏನು? 5x plus 3y plus 5 is equal to 0. ಪ್ಯಾರಲಲ್ ಲೈನ್ ಯಾವ ತರ ಇರುತ್ತೆ ಹೇಳಿ? 5x plus k is equal to 0. ಕರೆಕ್ಟ್ ಅಲ್ವಾ? ಪಾಯಿಂಟ್ ಯಾವುದು? ಸಬ್ಸ್ಟಿಟ್ಯೂಟ್ ಮಾಡೋಣ ಅಲ್ವಾ? ಹೇಳಿ. ವೆರಿ ಗುಡ್ ಶ್ವೇತ. 5 into plus 3 into plus k is equal to 0. 5 into -2 ಅಂದ್ರೆ ಏನು? -10 plus 3 into 3 ಅಂದ್ರೆ plus k is equal to -10 plus 9 ಅಂದ್ರೆ -1 plus k is equal to -1. ಈ ಕಡೆ ಬಂದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಹೇಳಿ. 5x plus is equal to 0 is the required line. ಯಾವ್ದು ಆಪ್ಷನ್? ಅರ್ಥ ಆಗ್ತಿದೆಯಲ್ವಾ? ಎಲ್ಲರಿಗೂ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಆನ್ಲೈನ್ ಇರೋರಿಗೆ ಅರ್ಥ ಆಯ್ತಲ್ವಾ? Next question. The equation of straight line. Next question. Very good Kavan. The equation of straight line passing through 2, 3, passing through 2, 3 and parallel to
and parallel to 2x plus 3y plus 6. 2x plus 3y plus 6 is equal to 0. Is options ಬಂದು 2x plus 3y minus 2x plus 3y minus 30. Very good, very good. Option A ಬಂದು 2x plus 3y minus 13 is equal to 0. First ಅಲ್ವಾ? Option B ಬಂದು 3x plus 2y. Option A. Very good, Rohit. Very good, Shweta. 3x plus 2y plus 13 is equal to 0. Next. Option C. Very good, Kavana. 3x plus 2y minus 13. Option D. 2x plus 3y plus 13 is equal to 0. Correct ಅಲ್ವಾ? ಈಗ ಹೆಂಗ್ ಮಾಡಕ್ ಹೇಳಿ? ಫಸ್ಟ್ ಗಿವನ್ ಲೈನ್ ಹೇಳಿ ಏನು? 2x plus 3y plus 6 is equal to 0. Parallel line ಯಾವ ತರ ಇರುತ್ತೆ? 2x plus 3y plus k is equal to correct ಅಲ್ವಾ? ಈಗ 2 into x ಅಂದ್ರೆ ಏನು? 2 into 2 plus 3 into 3 plus k is equal to 2 2s are 4 plus 9 13 plus k is equal to k is equal to plus 13 ಈ ಕಡೆ ಆನ್ಸರ್ ಫೈನಲ್ ಏನು? 2x plus is equal to 0. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತಲ್ವಾ? ಆನ್ಲೈನ್ ಇರೋರಿಗೆ ಅರ್ಥ ಆಯ್ತಾ? ರೆಸ್ಪಾನ್ಸ್ ಮಾಡಿ. ವೆರಿ ಗುಡ್. ಈಗ ನೋಡಿ, ಈಗ ಮಾಡಿದ್ರಿ ಏನು? ಯಾವ ಲೈನು? ಇಕ್ವೇಶನ್ ಆಫ್ ಲೈನ್ ಇಷ್ಟುವರೆಗೆ ಮಾಡಿದ್ನಲ್ಲ ನಾನು 1 ಪಾಯಿಂಟ್ ಫಾರ್ಮ್ ಮೇಲೆ. ಅರ್ಥ ಆಗ್ತಿದ್ಯಾ? ಈಗ ನೆಕ್ಸ್ಟ್ ಯಾವ್ದು ಮಾಡೋಣ? 2 ಪಾಯಿಂಟ್ ಫಾರ್ಮ್. ಸರಿನಾ? ನೀಟಾಗಿ ನೋಡ್ಕೊಳ್ಳಿ. ಈಗ 2 ಪಾಯಿಂಟ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್. ಅಂದ್ರೆ equation of straight line when passes through 2 points. ಅದಕ್ಕೆ 2 ಪಾಯಿಂಟ್ಸ್ ಕೊಟ್ರೆ ಇವನ್ ಫಾರ್ಮುಲಾ ಏನಿರಬೇಕು? ಅದಕ್ಕೆ 2 ಪಾಯಿಂಟ್ ಫಾರ್ಮ್ ಅಂತ ಹೇಳೋದು. ಗೊತ್ತಾಗ್ತಿದ್ಯಾ? 2 ಪಾಯಿಂಟ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್ ಅಂದ್ರೆ ಏನು? ದ ಇಕ್ವೇಶನ್ ಆಫ್ ಲೈನ್ ವೆನ್ ಲೈನ್ ಪಾಸಸ್ ಥ್ರೂ 2 ಪಾಯಿಂಟ್ಸ್. ಅರ್ಥ ಆಗ್ತಿದ್ಯಾ? ಇಲ್ಲಿ 1 ಪಾಯಿಂಟ್ ಬಂದು x1 y1, ಇನ್ನೊಂದು ಪಾಯಿಂಟ್ ಅರ್ಥ ಆಗ್ತಿದ್ಯಾ? ಇಲ್ಲಿ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. 2 ಪಾಯಿಂಟ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್ ಫಾರ್ಮುಲಾ ಬಂದು y minus is equal to y2 minus divided by into x minus ಈ ತರಾನು ಬರಿಬಹುದು.
ಅಥವಾ ಹೇಳಿ y minus y1 divided by x minus x1 is equal to y2 minus y1 divided by ನೋಡಿ ಇದು ಮಲ್ಟಿಪ್ಲೈ ಇರೋದು ಈ ಕಡೆ ಬಂದ್ರೆ ಏನಾಗುತ್ತೆ ಡಿವೈಡ್ ಆಗುತ್ತೆ ಈ ತರಾನು ಬರಿಬಹುದು ಆರ್ y minus y1 divided by y2 minus is equal to x minus divided by x2 minus x1 ಈ ತರಾನು ಬರಿಬೇಕು ಇದು ಎಲ್ಲಾನು 2 ಪಾಯಿಂಟ್ ಫಾರ್ಮ್ ಅರ್ಥ ಆಗ್ತಿದ್ಯಾ ಅರ್ಥ ಆಯ್ತಾ ಇಲ್ವಾ ಇದ್ರಲ್ಲಿ ಹೆಂಗೆ ಅಂದ್ರೆ ಇದನ್ನ ಈ ಕಡೆ ತಗೊಂಡಿದ್ದೀನಿ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದೀನಿ ಅರ್ಥ ಆಯ್ತಲ್ವಾ ಬರ್ಕೋಬಿಡಿ ಎಲ್ಲಾನು 2 ಪಾಯಿಂಟ್ ಫಾರ್ಮ್ ಎಲ್ಲ ಒಂದೇ ಫಾರ್ಮುಲಾ ಯಾವ ಫಾರ್ಮುಲಾ ಯೂಸ್ ಮಾಡಿದ್ರು ನಿಮ್ಗೆ ಆನ್ಸರ್ ಒಂದೇ ಬರುತ್ತೆ ಗೊತ್ತಾಗ್ತಿದ್ಯಾ ಅರ್ಥ ಆಗ್ತಿದ್ಯಾ ಇನ್ನೊಂದು ಲಾಸ್ಟ್ ಅಲ್ಲಿ ಇನ್ನೊಂದು ಈ ತರಾನು ಬರೀಬಹುದು ಈ x2 ಮೈನಸ್ x1 ನ ಈ ಕಡೆ ಬರ್ಕೊಳ್ಳಿ ಹೇಳಿ x2 x1 ಇಂಟು is equal to y2 minus into x minus x1 ಈ ತರಾನು ಬರೀಬಹುದು ಇದೆಲ್ಲಾನು ಏನು 2 ಪಾಯಿಂಟ್ ಫಾರ್ಮ್ ಫಾರ್ಮುಲಾ ಇದು ಅವರು ಕ್ವಶನ್ ಅಲ್ಲಿ ಕೇಳ್ತಾರೆ ನಿಮ್ಗೆ ಒಂದು ಕ್ವಶನ್ ಇದೆ ಅದೇ ಡೈರೆಕ್ಟ್ ಆಗಿ ಕ್ವಶನ್ ಇದೆ ಒಂದು DCT ಕೇಳಿದ್ದಾರೆ ಯಾವ ತರ ಕೇಳಿದ್ದಾರೆ ಅಂದ್ರೆ ದ 2 ಪಾಯಿಂಟ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್ ಈಸ್ ಅಂತ ಕೊಟ್ಟಿದ್ದಾರೆ ಅರ್ಥಾಗ್ತಿದ್ಯಾ ಅದರಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಗೊತ್ತಾಗ್ತಿದ್ಯಾ ಇದೈತಲ್ವಾ ಗೊತ್ತಾಯ್ತಲ್ವಾ ಈಗ ಅದೇ ಕ್ವಶನ್ ಬರ್ಕೊಡ್ತೀನಿ ನಾನು ಎಲ್ಲ ಬರ್ಕೊಂಡ್ರಾ ಕಂಪ್ಲೀಟು ಆನ್ಲೈನ್ ಇರೋರು ಬರ್ಕೊಂಡ್ರಾ ವೆರಿ ಗುಡ್ ಈಗ ನೋಡಿ ಕ್ವಶನ್ ಬಂದು DCT 2016 ಅಲ್ಲಿ ಕೇಳಿರೋದು ದ 2 ಪಾಯಿಂಟ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್ ದ 2 ಪಾಯಿಂಟ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್ ಈಸ್ ಇದು ಒಂದು DCT 2016 ಅಲ್ಲಿ ಕೇಳಿದ್ದಾರೆ ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ ಅಂದ್ರೆ y minus y1 is equal to m into x minus x1 ಇದಾಗುತ್ತಾ ಇಲ್ಲ ಯಾಕೆ ಇದು 1 ಪಾಯಿಂಟ್ y minus y1 is equal to m into ಆಪ್ಷನ್ B ಒಂದು y minus y1 divided by x minus x1 y2 minus y1 divided by x2 minus x1 ಇದಾಗತ್ತಾ ಎಸ್ ವೆರಿ ಗುಡ್ ಇದಾಗತ್ತೆ ಅರ್ಥ ಆಗ್ತಿದ್ಯಾ ಇದು ಮೇನ್ ಯಾವ ತರ ಜ್ಞಾಪಕ ಇಟ್ಕೊಳ್ಳೋಕೆ ಒಂದು ನಾನು ಟ್ರಿಕ್ ಹೇಳ್ತೀನಿ ನೋಡಿ ಸ್ಲೋಪ್ ಗೇನ್ ಫಾರ್ಮುಲಾ ವೆನ್ ಲೈನ್ ಪಾಸಸ್ ಥ್ರೂ 2 ಪಾಯಿಂಟ್ಸ್ ಇದೆ y2 minus y1 divided by x2 minus ಅದು ರೈಟ್ ಅಲ್ಲಿ ಇರುತ್ತೆ ಈ ಕಡೆ y minus y1 by x minus x1 ಇರುತ್ತೆ ಅರ್ಥ ಆಗ್ತಿದೆ ಸುಮ್ಮನೆ ಟ್ರಿಕ್ ಅಷ್ಟೇ ಗೊತ್ತಾಗ್ತಿದ್ಯಾ ಅರ್ಥ ಆಯ್ತಲ್ವಾ ಸ್ಲೋಪ್ ಗೇನ್ ಫಾರ್ಮುಲಾ y2 minus y1 by x2 minus x1 ಇದು ಇರುತ್ತೆ ಇಲ್ಲಿ y minus y1 by x minus x1 ಇರುತ್ತೆ ಈಗ ಹೇಳಿ ಸಿ y by x ಬರ್ಕೋಬಿಡಿ y2 minus y1 by x2 minus x ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ ಡಿ ಆಪ್ಷನ್ y minus y2 by x minus x2
y2 minus y1 divided by x2 minus x. ಅರ್ಥ ಆಗ್ತಿದೆ ಯಾವ್ದಂತ ಪಕ್ಕ ಗೊತ್ತೈತಲ್ವಾ? ಆಪ್ಷನ್ ಬಿ ಇಸ್ ದ ಆನ್ಸರ್. ಅರ್ಥ ಆಗ್ತಿದೆಯಲ್ವಾ? ಬರ್ಕೋಬಿಡಿ. ಪ್ರಾಬ್ಲಮ್ಸ್ ಮಾಡಲ್ವಾ? ಕ್ವಶನ್ ಬರ್ಕೋಬಿಡಿ. ಫೈಂಡ್ ದ ಈಕ್ವೇಶನ್ ಆಫ್ ಲೈನ್ ಈಗ ಒಂದ್ ನಿಮಿಷ ನಾವು ಯಾವ ಫಾರ್ಮುಲಾ ಯೂಸ್ ಮಾಡೋಣ? ಇದರ್ ಬರೀಲಿಲ್ಲ ಬನ್ನಿ, ಬರ್ಕೋಬಿಡಿ. ಬರ್ಬೇಕು, ಸಾರಿ, ಬರ್ಕೊಡಿ. ಬರ್ದೈತಾ? ಬರ್ದೈತಲ್ವಾ ಎಲ್ಲರದು? ಈಗ ಯಾವ ಫಾರ್ಮುಲಾ ನಾವು ಯೂಸ್ ಮಾಡೋಣ ಹೇಳಿ. ಈಗ ಒಂದ್ ಫಾರ್ಮುಲಾ ಇದೆ ಹೇಳಿ, ಎಲ್ಲರೂ ಈಗಲೇ ಜ್ಞಾಪಕ ಇಟ್ಕೋಬಿಡಿ. ಹೇಳಿ ಫಾರ್ಮುಲಾ ಎಲ್ರು. y minus y1 is equal to y2 minus y1 divided by ಇನ್ನೊಂದು ಫಾರ್ಮ್ ಇಂಟು ಕರೆಕ್ಟ್ ಅಲ್ವಾ? ನೆಕ್ಸ್ಟ್ divided by y2 minus sorry x minus is equal to ಹೇಳಿ y2 minus y1 by x2 minus. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ನೆಕ್ಸ್ಟ್ ಹೇಳಿ. y minus y1 by y2 minus y1. ಅರ್ಥ ಆಗ್ತಿದ್ಯಾ? ಇದು ಮೇನ್ ಫಾರ್ಮುಲಾ. ಅರ್ಥ ಆಗ್ತಿದ್ಯಾ? ಇದರಲ್ಲಿ ನಾವು ಪ್ರಾಬ್ಲಮ್ಸ್ ಈ ಫಾರ್ಮುಲಾ ಯೂಸ್ ಮಾಡೋಣ. ಎಕ್ಸ್ ಇದ್ರೆ ಒಳ್ಳೇದಲ್ವಾ? ನಾನು ಹೇಳ್ತೀನಿ ನೋಡಿ. ಎಕ್ಸ್ ಮೈನಸ್ x1 ಹೇಳಿ y2 minus y1 into x minus x1 is equal to x2 minus x1 into y minus y. ಈ ಫಾರ್ಮುಲಾ ನಾವು ಪ್ರಾಬ್ಲಮ್ಸ್ ಯೂಸ್ ಮಾಡೋಣ. ಗೊತ್ತಾಗ್ತಿದ್ಯಾ? ಅರ್ಥ ಆಗ್ತಿದೆಯಲ್ವಾ? ಬೇಗ ಆನ್ಸರ್ ಬರುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಫಾರ್ಮುಲಾ ನಾವು ಅರೇಂಜ್ ಮಾಡ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಗೊತ್ತಾಯ್ತಲ್ವಾ? ಈಗ ನಮ್ಮ ಫಾರ್ಮುಲಾ 2 ಪಾಯಿಂಟ್ ಫಾರ್ಮುಲಾ ಹೇಳಿ. y2 minus y1 into x minus x1 is equal to x2 minus x1 into y minus y. ಕರೆಕ್ಟ್ ಅಲ್ವಾ? ಈಗ ಕ್ವಶನ್ ಬರೀತೀನಿ. ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಂಡಿರಿ. ಅರ್ಥ ಆಯ್ತಲ್ವಾ? ಹೇಳಿ ಫಾರ್ಮುಲಾ. ಅದರ್ಸ್ಬಿಟ್ರೆ ಹೇಳೋದೇ ಇಲ್ಲ ನೀವು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಫೈಂಡ್ ದ ಈಕ್ವೇಶನ್ ಆಫ್ ಲೈನ್. Find the equation of line joining the points two comma minus 3 and 5 comma 4. ಈಗ ನೋಡಿ, ಇಲ್ಲಿ ಆಪ್ಷನ್ಸ್ ಇಲ್ಲ, ಜನರಲ್ ಆಗಿ ಕೊಟ್ಟಿರೋ ಪ್ರಾಬ್ಲಮ್. ಅರ್ಥ ಆಗ್ತಿದ್ಯಾ? ಆಪ್ಷನ್ ಕೊಟ್ಟಾಗ ಏನ್ ಮಾಡ್ಬೇಕು ನಾನು ಹೇಳ್ತೀನಿ, ಸರಿನಾ? ಈಗ ಹೇಳಿ, ನಿಮ್ಗೆ ಆಪ್ಷನ್ಸ್ ಕೊಟ್ಟೆ ಕೊಡ್ತಾರೆ. ಅರ್ಥ ಆಯ್ತಲ್ವಾ? ಈಗ ಯಾವ ತರ ಮಾಡ್ತೀರಾ ಹೇಳಿ.
x1 y1 ಏನು x1 y1 ಏನು 2 ಕಾಮ x2 y2 ಏನು 5 ಕಾಮ ಅರ್ಥ ಆಯ್ತಲ್ವಾ? ಇದು ಉಲ್ಟಾ ಬರ್ಕೊಂಡ್ರು ಏನು ಪ್ರಾಬ್ಲಮ್ ಇಲ್ಲ. ಒಂದನ್ನ x1 y1 ಇನ್ನೊಂದನ್ನ x2 y2. ಎಕ್ಸಾಂಪಲ್ ಇದಕ್ಕೆ x1 y1 ಬರೆದ್ರು ಏನು ಪ್ರಾಬ್ಲಮ್ ಇಲ್ಲ, ಇದಕ್ಕೆ x2 y2 ಬರೆದ್ರು ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಆರ್ಡರ್ ಆಗಿ ತಗೊಳ್ಳಿ. ಗೊತ್ತಾಗ್ತಿದ್ಯಾ? ಈಗ ಫಾರ್ಮುಲಾ ಹೇಳಿ. 2 ಪಾಯಿಂಟ್ ಫಾರ್ಮುಲಾ. ವೆರಿ ಗುಡ್. ಇಂಟು ಇದು ನಾವು ಮಾಡ್ಕೊಂಡಿರೋ ಫಾರ್ಮುಲಾ. ಏನ್ ಬೇಕಾದ್ರೂ ಮಾಡ್ಕೋಬಹುದು, ಅಲ್ಲೇ ಡಿವೈಡ್ ಮಾಡಿ ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟ್ ಹೇಳಿ. ಇದು 2 ಪಾಯಿಂಟ್ ಫಾರ್ಮುಲಾ ನಮ್ದು. ಅರ್ಥ ಆಗ್ತಿದ್ಯಾ? ನಮ್ದು ಅಂದ್ರೆ ಅಲ್ಲಿಂದಾನೇ ಮಾಡ್ಕೊಂಡಿರೋದು ಅಷ್ಟೇ. ಗೊತ್ತಾಗ್ತಿದ್ಯಾ? ಈಗ ವಾಟ್ ಈಸ್ y2? 4. y2 y1 minus 3. x1 2. x2 5. ಇಲ್ಲಿ x1 x2 y1 y2 4 ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. xy ನ ಹಂಗೆ ಬಿಡಿ. ಅರ್ಥ ಆಗ್ತಿದ್ಯಾ? x1 ಏನು y1 ಏನು ಮೈನಸ್, ಈಗ ನೀಟಾಗಿ ಮಾಡ್ಕೊಳ್ಳೋಣ. 4 + 3 ಕರೆಕ್ಟ್ ಅಲ್ವಾ? ಮೈನಸ್ ಇಂಟು ಮೈನಸ್ 4 + 3 ಅಂದ್ರೆ ಏನು? 5 - 2 ಅಂದ್ರೆ 3. ಕರೆಕ್ಟ್ ಅಲ್ವಾ? ಹೇಳಿ. 7 × x ಏನು? ಪ್ಲಸ್ ಇಂಟು ಮೈನಸ್ 3 × y. ಕರೆಕ್ಟ್ ಅಲ್ವಾ? ಇದನ್ನ ಈ ಕಡೆ ತಗೋಬೋಣ. ಹೇಳಿ. 7x - 14 + 3y ಈ ಕಡೆ ಬಂದ್ರೆ +9 ಈ ಕಡೆ ಬಂದ್ರೆ = ಫಸ್ಟ್ ಏನು, ಆಮೇಲೆ -14 - 9 ಎಷ್ಟು? ಹಾ, ಬರ್ಕೊಳ್ಳಿ. ಗೊತ್ತಾಯ್ತಲ್ವಾ? ಅರ್ಥ ಆಯ್ತಲ್ವಾ? ಬರ್ಕೊಳ್ಳಿ. ಅರ್ಥ ಆಯ್ತಾ? ಆನ್ಲೈನ್ ಇರೋರಿಗೆ ಅರ್ಥ ಆಯ್ತಾ? ಓಕೆ ಕವನ್, ಥ್ಯಾಂಕ್ ಯು. ಬರ್ಕೋಬಿಡಿ. ಎಲ್ಲರಿಗೂ ಅರ್ಥ ಆಯ್ತಲ್ವಾ? ಈಗ ಇನ್ನೊಂದ್ಸತಿ ಹೇಳ್ಕೊಟ್ಬಿಡ್ತೀನಿ. ಈಗ ನೋಡಿ, ಫೈಂಡ್ ದ ಈಕ್ವೇಷನ್ ಆಫ್ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್ 2, -3 and 5, 4. ಕ್ವಶನ್ ಅಲ್ಲಿ 2 ಪಾಯಿಂಟ್ ಫಾರ್ಮ್ ಯೂಸ್ ಮಾಡ್ಬೇಕು ಅಂತ ಹೆಂಗ್ ಗೊತ್ತಾಗುತ್ತೆ? when a line passes through 2 points ಕೊಟ್ಟಾಗ given. ಅರ್ಥ ಆಗ್ತಿದ್ಯಾ? ಈಗ x1 y1 ಇದು, x2 y2 ಇದು. ಅರ್ಥ ಆಗ್ತಿದ್ಯಾ? ಈಕ್ವೇಷನ್ ಆಫ್ ಲೈನ್ ದು ಫಾರ್ಮುಲಾ ನ್ಯಾಪ್ ಇಟ್ಕೊಳ್ಳಿ. ಹೇಳಿ. y2 - y1 into x - x1. ಈ ಫಾರ್ಮುಲಾನ ನ್ಯಾಪ್ ಇಟ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? x2 - x1 into y - y1. y2 ಏನು? 4 - y1 ಅಂದ್ರೆ ಏನು? ಸಬ್ಸ್ಟಿಟ್ಯೂಟ್ ಮಾಡಿ. x ಹಂಗೆ ಇಟ್ಕೊಳ್ಳಿ. x1 ಏನು? 2 = x2 ಏನು? ಮೈನಸ್ x1 ಏನು? y - y1 ಅಂದ್ರೆ ನೋಡಿ, 4 - ಇಂಟು ಮೈನಸ್ ಪ್ಲಸ್ 4 + 3 ಎಷ್ಟು? 7 ಅಲ್ವಾ? ಇದು ಕರೆಕ್ಟ್. ಇದು x - 2. 5 - 2 ಎಷ್ಟು? 3. y + 3. 7 × x ಏನು? 7x. ಪ್ಲಸ್ ಇಂಟು ಮೈನಸ್ 7 × 2 = 14. 3 × y 3 × 3 = 7x - 14 ಹಂಗೆ ಇರುತ್ತಲ್ವಾ? ಪ್ಲಸ್ 3y ಈ ಕಡೆ ಬಂದ್ರೆ +9 ಈ ಕಡೆ ಬಂದ್ರೆ, ಈಗ ನೋಡಿ 7x - 3y -14 - 9 ಎಷ್ಟು? ಅರ್ಥ ಆಯ್ತಲ್ವಾ? ಈಗ ರೋಹಿತ್, ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. Find the equation of the line passing through the points. Find the equation of the line passing through the point. ನೀವೇ ಟ್ರೈ ಮಾಡಿ, ಸರಿನಾ?
3 comma minus 1 and 4 comma 5. Equation of line passing through the points 3 comma minus 1 and 4 comma 5. Try ಮಾಡಿ ನೋಡಿ. ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗೋದು ಯಾವಾಗ ಹೇಳಿ, ನೀವು ಓನ್ ಆಗಿ ಟ್ರೈ ಮಾಡಿದ್ರೆ ಗೊತ್ತಾಗ್ತಿದ್ಯಾ. ಅದೇನ್ ಡೌಟ್ಸ್ ಬರೋದು ಯಾವಾಗಲೇ ನೀವು ಟ್ರೈ ಮಾಡಿ ಬರೆದು ಪ್ರಾಕ್ಟೀಸ್ ಮಾಡಿದಾಗ್ಲೇ ಡೌಟ್ಗಳು ಬರೋದು. ಗೊತ್ತಾಗ್ತಿದೆಯಾ? ಇಲ್ಲ ಡೌಟೇ ಬರಲ್ಲ ನಿಮ್ಗೆ. ಟ್ರೈ ಮಾಡಿ ಆನ್ಲೈನ್ ಇರೋರು. ಫಾರ್ಮುಲಾ ಜ್ಞಾಪಕ ಇದೆಯಲ್ವಾ? ಏನ್ ಫಾರ್ಮುಲಾ? y2 ಮೈನಸ್ y1 ಇಂಟು 6y minus 6y. ವೆರಿ ಗುಡ್. ಸುಮ್ಮನೆ ಚೆಕ್ ಮಾಡೋಣ ಆಮೇಲೆ, ಸರಿನಾ? 6x minus 5 minus 9 is equal to 19. 19. ಟ್ರೈ ಮಾಡಿ ಎಲ್ರು. ಫಾರ್ಮುಲಾ ಏನ್ ಹೇಳಿ? y2 minus y1 into x minus x1 is equal to x2 minus x1 into y minus. ಜ್ಞಾಪಕ ಇಟ್ಕೊಳ್ಳಿ, y2 minus y1 ಬಂದಾಗ x minus x1 ಇರಲಿ. ಅರ್ಥ ಆಗ್ತಿದ್ಯಾ? ಅದ್ ಲೆಫ್ಟ್ ಗೊತ್ತಾಗ್ಬಿಟ್ರೆ ರೈಟ್ ಸೇಮ್, ಬರೀ x ಜಾಗದಲ್ಲಿ y ಜಾಗದಲ್ಲಿ x ಬರುತ್ತೆ. ಕರೆಕ್ಟ್ ಅಲ್ವಾ? x2 minus x1 is equal into y minus y1. ಕರೆಕ್ಟ್ ಅಲ್ವಾ? ಟ್ರೈ ಮಾಡಿ. ಬಂತ ಆನ್ಸರ್ ಆನ್ಲೈನ್ ಇರೋರಿಗೆ? ಮಾಡ್ಲಾ ನನ್ನ ಪ್ರಾಬ್ಲಮ್ನ? ಈಗ ನೋಡಿ, x1 y1 ಏನು? x1 y1 ಬಂದು x1 ಏನು y1 ಏನು? ಅರ್ಥ ಆಗ್ತಿದೆ? ಅದ್ ಜ್ಞಾಪಕ ಇಟ್ಲಿ. ಆಯ್ತು. x2 y2 ಏನು? 4 ಕಾಮ x2 ಏನು? y2 ಏನು? 5. ಫಾರ್ಮುಲಾ ಇಲ್ಲಿ ಈಕ್ವೇಶನ್ y2 minus into x minus x1 is equal to x2 minus x1 into. ಕರೆಕ್ಟ್ ಅಲ್ವಾ? ಈಗ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. ವಾಟ್ ಈಸ್ y2? 5. y1 x1 x2 x1 y ಹಂಗೆ ಇರಲಿ, y1. ಕರೆಕ್ಟ್ ಅಲ್ವಾ? ಈಗ 5 plus 1 ಎಷ್ಟು? ಕರೆಕ್ಟ್ ಅಲ್ವಾ? 4 minus 3 ಏನು? ಕರೆಕ್ಟ್ ಅಲ್ವಾ? ನೆಕ್ಸ್ಟ್ 6 into x plus into minus 1 into y plus into plus 1 into 1. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಹೇಳಿ. 6x minus plus y ಈ ಕಡೆ ಬಂದ್ರೆ plus 1 ಈ ಕಡೆ ಬಂದ್ರೆ ಫೈನಲ್ ಆನ್ಸರ್ ಏನು? minus y minus. ವೆರಿ ಗುಡ್. ಗೊತ್ತಾಗ್ತಿದೆಯಾ ಎಲ್ಲರಿಗೂ? ಆನ್ಲೈನ್ ಇರೋರಿಗೆ ಅರ್ಥ ಆಯ್ತಾ? ಆನ್ಲೈನ್ ಇರೋರಿಗೆ ಅರ್ಥ ಆಯ್ತಾ ಅಥವಾ ಎಕ್ಸ್ಪ್ಲೈನ್ ಮಾಡ್ಬೇಕಾ ಇನ್ನೊಂದ್ಸತಿ? ಓಕೆ ರೋಹಿತ್, ರೆಸ್ಪಾನ್ಸ್ ಮಾಡಿ. ರೆಸ್ಪಾನ್ಸ್ ಮಾಡಿ ಆನ್ಲೈನ್ ಇರೋರು. ಅರ್ಥ ಆಯ್ತಾ? ಓಕೆ ಕವನ.
ನೆಕ್ಸ್ಟ್ ಕ್ವಶನ್, ಇದು ಆಬ್ಜೆಕ್ಟಿವ್ ಟೈಪ್ ಮಾಡೋಣ ಈಗ, ಸರಿನಾ? ಬರ್ಕೊಳ್ಳಿ ಕ್ವಶನ್. ದ ಈಕ್ವೇಶನ್ ಆಫ್ ಲೈನ್ ಜಾಯಿನ್ ದ ಪಾಯಿಂಟ್ಸ್ 2, -3 and 5, 4 is ಮಾಡಿ ಆನ್ಸರ್. 2, -3, 5, 4. Huh? 2, -3, 5, 4. Question is 5, 4. Huh? Same ಟ್ರೈ ಮಾಡಿ ಒಂದ್ಸರಿ. ಸೇಮ್ ಸುಮ್ಮನೆ ಹೇಳ್ಬಾರ್ದು, ಸುಮ್ಮನೆ ವರ್ಕ್ ಮಾಡೋರು ಮಾಡ್ತಿದ್ರು. ಇಲ್ಲಿ ಆಪ್ಷನ್ಸ್ ಇದೆ ಅದಕ್ಕೆ. ಡಿ ಆಪ್ಷನ್ ಆನ್ಸರ್ ಡಿನಾ? ನೋಡಿ, ನಾನು ಒಂದು ಐಡಿಯಾ ಹೇಳ್ತೀನಿ, ನೋಡ್ಕೋತೀರಾ ಎಲ್ರು? ಈಗ ನೋಡಿ, 4 ಈಗ ನೋಡಿ 4 -3 ಏನು? 4 + 3 ಎಷ್ಟು? 7x. ಅರ್ಥ ಆಗ್ತಿದ್ಯಾ? ಏನ್ ಮಾಡ್ಬೇಕು ನೀವು? 4 ತಗೋಬೇಕು, ಇದ್ರದ್ದು ಸೈನ್ ಚೇಂಜ್ ಮಾಡ್ಬೇಕು. -3 ಇದ್ರೆ ಏನು? 4 + 3 ಎಷ್ಟು? 7x. 5 - 2 ಎಷ್ಟು? 3. ಅರ್ಥ ಆಗ್ತಿದ್ಯಾ? ಇದು +3y ನ ಏನಂತ ಬರಿಬೇಕು? -3y. ಗೊತ್ತಾಗ್ತಿದ್ಯಾ? ಅರ್ಥ ಆಯ್ತಲ್ವಾ ಹೇಳಿರೋದು? ಏನ್ ಹೇಳಿ? 4 + 3 ಎಷ್ಟು? 7x. 5 - 2, 5 - ಎಷ್ಟು? 5 - 2 3. 3 ನಾವು ಏನ್ ಬರಿಬೇಕು? -3y. ಅರ್ಥ ಆಗ್ತಿದ್ಯಾ? ಇದೆರಡು ಫಸ್ಟ್ ನೋಡಿ, 7x - 3y ಎಲ್ಲಿದೆ ನೋಡಿ, ಎಲ್ಲಿದೆ? ಈ ತರ ಸೆಲೆಕ್ಟ್ ಮಾಡಬಹುದು. ಗೊತ್ತಾಗ್ತಿದ್ಯಾ? ಇನ್ನೊಂದು, ಈಗ ಉಳಿದಿರೋದು ಯಾವುದು? ಈ ನಂಬರ್ ತರ್ಸಕ್ಕೆ 7 ಇಂಟು ಏನ್ ಹೇಳಿ? ಪ್ಲಸ್ ಈ 7 ಏನಿದೆ ಇಂಟು 2ಗೆ ಮಲ್ಟಿಪ್ಲೈ ಮಾಡಬೇಕು. ಯಾವ್ದಕ್ಕೆ ಮಲ್ಟಿಪ್ಲೈ ಮಾಡಬೇಕು? ಮತ್ತೆ 2 - x1 ಇಂಟು y2 ಮೈನಸ್ ಇಂಟು x - x1. ಹಾ, +2 ಇದ್ರೆ -2 ಮಲ್ಟಿಪ್ಲೈ ಮಾಡ್ಬೇಕು. ಇನ್ನೊಂದು ಏನಿರೋದು ರೈಟು ಇಂಟು y ಮೈನಸ್. ಹಾ,
y1 ಏನು +3 ಹಾಕೋಬೇಕು. ಅರ್ಥ ಆಗ್ತಿದ್ಯಾ? ಈಗ ಆನ್ಸರ್ ಏನಾಯ್ತು ಹೇಳಿ? 7x - 3y - 14 ಕರೆಕ್ಟ್ ಬಂತ? ಈಗ ಪ್ರೊಸೀಜರ್ ಇನ್ನೊಂದ್ಸತಿ ಮಾಡೋಣ ಇದನ್ನ. ಹೇಳಿ, ಆನ್ಸರ್ ಮಾಡಿ ನನಗೆ. ಫಸ್ಟ್ ಏನ್ ಮಾಡ್ಬೇಕು ಹೇಳಿ? ಫಸ್ಟ್ y2 - y1 ಮಾಡ್ಕೊಳ್ಳಿ. ಹೇಳಿ, 4 + 3 ಎಷ್ಟು? 7x. ಅರ್ಥ ಆಗ್ತಿದ್ಯಾ? x2 - x1 ಮಾಡಿ. 5 - 2 ಎಷ್ಟು? +3 ಇದ್ರೆ -3y. ಅರ್ಥ ಆಗ್ತಿದ್ಯಲ್ವಾ? ಈಗ +7 ಇರ್ಲಿ. ಈಗ x ಹಾಕ್ಬೇಕು. ಫಸ್ಟ್ x ಜಾಗದಲ್ಲಿ x1 ಹಾಕಿ. +2 ಇದ್ರೆ ಸೈನ್ ಚೇಂಜ್ ಆಗಿ. ನೆಕ್ಸ್ಟ್ -3 ಜೊತೆಗೆ y ವ್ಯಾಲ್ಯೂ -3 ಇದ್ರೆ +3. ಆನ್ಸರ್ ಏನ್ ಬರುತ್ತೆ? ಸೇಮ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ಒಂದೆರಡು ಪ್ರಾಬ್ಲಮ್ ಮಾಡಿದ್ರೆ ನಿಮ್ಗೆ ಐಡಿಯಾ ಸಿಗುತ್ತೆ. ಇನ್ನೊಂದು, ನೀವೇನ್ ಮಾಡಿ, ಈ ಪಾಯಿಂಟ್ಗಳನ್ನ ಇಲ್ಲಿ ಹಾಕಿ. ಇದೆರಡು ಪಾಯಿಂಟ್ಗೆ ಸ್ಯಾಟಿಸ್ಫೈ ಆಗ್ಬೇಕು. ಅರ್ಥ ಆಯ್ತಲ್ವಾ? ಫಸ್ಟ್ ನೋಡಿ, ಫಸ್ಟ್ ಆನ್ಸರ್ಗೆ ನೋಡಿ. 7 ಇಂಟು ಹೇಳಿ 2 + 3 ಇಂಟು -3 - 23 = 0 ನಾ ಇಲ್ವಾ ನೋಡಿ. 7 2 14 -9 ಅಂದ್ರೆ 0 ಆಗಕ್ಕೆ ಚಾನ್ಸೇ ಇಲ್ಲ. ನಾಟ್ ಈಕ್ವಲ್ ಟು 0 ಅಂದ್ರೆ ಇದು ಆಗಲ್ಲ. ಈ ಆಪ್ಷನ್ ಇಲ್ಲ. ನೆಕ್ಸ್ಟ್ ಬನ್ನಿ, ಬಿ ಹೇಳಿ. XY ಸಬ್ಸ್ಟಿಟ್ಯೂಟ್ ಮಾಡಿ ಬೇಗ. 7 ಇಂಟು ಹೇಳಿ 2 + 3 ಇಂಟು +23 ಆಗುತ್ತಾ? = 0. ನಾಟ್ ಈಕ್ವಲ್ ಟು ಈ ಆಪ್ಷನ್ ಆಗಲ್ಲ. ಅರ್ಥ ಆಗ್ತಿದೆಯಾ ಹೇಳ್ತಾರೆ ನಿಮ್ಗೆ? ನೆಕ್ಸ್ಟ್ ಇದು ತಗೊಳ್ಳಿ. ಸಿ ಹೇಳಿ 3 ಇಂಟು 2 -7 ಇಂಟು -3 ಪ್ಲಸ್ ಇದು = 0 ಚಾನ್ಸೇ ಇಲ್ಲ. ಯಾಕಂದ್ರೆ ಇದು ಎಲ್ಲ ಪ್ಲಸ್ ಆಗ್ತಾ ಇದೆ. ಗೊತ್ತಾಗ್ತಿದೆಯಲ್ವಾ? ಬೇಕಾದ್ರೆ ಚೆಕ್ ಮಾಡಿ, 0 ಬರಲ್ಲ ಅದು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಲಾಸ್ಟ್ ಹೇಳಿ 7 ಇಂಟು -3 ಇಂಟು -23 ಏನ್ ಬರುತ್ತೆ? 7 2 14 ಮೈನಸ್ ಇಂಟು ಮೈನಸ್ -14 + 9 ಎಷ್ಟು? 23 - 23 ಅಂದ್ರೆ ಇನ್ನೊಂದು 5, 4 ಆಗ್ಬೇಕು. ಹೇಳಿ 7 ಇಂಟು 5 -3 ಇಂಟು 4 -23. ಹೇಳಿ 7 5 ಎಷ್ಟು? 3 4 0 ಬರುತ್ತಾ? 23 ಮತ್ತೆ 12 35 ತಾನೆ. 35 - 35 0. ಅಂದ್ರೆ ಈ 2 ಪಾಯಿಂಟ್ ಅಲ್ಲಿ ಪಾಸ್ ಆಗ್ತಾ ಇದೆ ಅಂದ್ರೆ ಲೈನ್, ಅದು ಆ 2 ಪಾಯಿಂಟ್ ಈಕ್ವೇಶನ್ ಏನಾಗ್ಬೇಕು? ಸ್ಯಾಟಿಸ್ಫೈ ಆಗ್ಲೇಬೇಕು. ಇಲ್ಲಾಂದ್ರೆ ಆ ಈಕ್ವೇಶನ್ ಆಫ್ ಲೈನ್ ಡಸ್ ನಾಟ್ ಪಾಸಸ್ ಥ್ರೂ ದಟ್ ಪಾಯಿಂಟ್ಸ್ ಅಂತ. ಗೊತ್ತಾಗ್ತಿದ್ಯಾ? ಇಫ್ ದ ಲೈನ್ ಪಾಸಸ್ ಥ್ರೂ 2 ಪಾಯಿಂಟ್ಸ್, that 2 points should satisfy the equation. ಜ್ಞಾಪಕ ಇಟ್ಕೊಳ್ಳಿ. ಗೊತ್ತಾಗ್ತಿದ್ಯಾ ಹೇಳ್ತಾ ಇರೋದು? ಇಲ್ಲಿ ಈ ತರ ಬೇಕಾದ್ರೂ ಮಾಡ್ಕೋಬಹುದು. ಇಲ್ಲಿ ನೋಡಿ, ಯಾಕೆ ನಾನು 5, 4 ಹಾಕಿಲ್ಲ ಅಂದ್ರೆ, ಇದೇ ಹಾಕ್ಲಿಲ್ಲ ಅಂದ್ರೆ ಇದ್ಯಾಕೆ ಚೆಕ್ ಮಾಡ್ತೀರಾ? ಅರ್ಥ ಆಗ್ತಿದ್ಯಾ? 2, -3 ಹಾಕಿದಾಗ್ಲೇ = 0 ಬರ್ತಾ ಇದೆ. ಇದ್ಯಾಕೆ ಮಾಡ್ತೀರಾ? ಗೊತ್ತಾಯ್ತಲ್ವಾ ಹೇಳಿದ್ದು? ಆಯ್ತು, ಬರ್ಕೋಬಿಡಿ.